ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಅಶ್ವಿನಿ. ಇವತ್ತು ನಾನು ನಿಮಗೆ ಒಂದು ಔಷಧೀಯ ಗಿಡದ ಬಗ್ಗೆ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಔಷಧೀಯ ಗಿಡ ಅದು ಯಾವುದು ಅಂದರೆ ಲಜ್ಜಾಲು. ಲಜ್ಜಾಲು ಅಂದರೆ ಯಾವುದೂ ಅಲ್ಲ, ನಮ್ಮ ಸುತ್ತಮುತ್ತ ಎಲ್ಲರಿಗೂ ಗೊತ್ತಿರೋದೆ. ಅದನ್ನ ಸಂಸ್ಕೃತದಲ್ಲಿ ಲಜ್ಜಾಲು ಅಂತ ಕರೀತಾರೆ, ಕನ್ನಡದಲ್ಲಿ ಮುಟ್ಟಿದರೆ ಮುನಿ ಅಂತಾರೆ, ಹಾಗೂ ಇಂಗ್ಲಿಷಲ್ಲಿ ಶೈ ಪ್ಲಾಂಟ್ ಆರ್ ಟಚ್ ಮಿ ನಾಟ್ ಪ್ಲಾಂಟ್ ಅಂತ ಕರೀತಾರೆ. ಮತ್ತೆ ಅದಕ್ಕೆ ತುಂಬಾ ಹೆಸರುಗಳಿದಾವೆ. ಈಗ ಸಂಕೋಚಿನಿ, ನಮಸ್ಕಾರಿ, ನಮಗೆ ಗೊತ್ತು. ಅದನ್ನ ಮುಟ್ಟಿದ್ರೆ ಅದು ಎಲೆಗಳು ಕ್ಲೋಸ್ ಆಗುತ್ತೆ, ಮುಚ್ಕೊಳ್ಳುತ್ತೆ. ಅದಕ್ಕೆ ಸಂಕೋಚಿನಿ ಹಾಗೂ ನಮಸ್ಕಾರಿ ಅಂತ ಕರೀತಾರೆ. ಮತ್ತೆ ನಾವು ಅದ್ರ ಎಲೆಗಳನ್ನ ಅಬ್ಸರ್ವ್ ಮಾಡಿರ್ಬೋದು, ತುಂಬಾ ಸಿಮೆಟ್ರಿಕಲ್ ಆಗಿರುತ್ತೆ. ಅದಕ್ಕೆ ಸಮಾಂಗಿ ಅಂತ ಕರೀತಾರೆ. ಹೀಗೆ ಸಾಕಷ್ಟು ಹೆಸರುಗಳಿಂದ ಅದನ್ನ ಕರೆಯಲ್ಪಡಲಾಗುತ್ತೆ. ಒಂದೊಂದು ಭಾಷೆಯಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ. ಕನ್ನಡದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದನ್ನ ಮುಟ್ಟಿದರೆ ಮುನಿ ಎಂದು ಕರೀತಾರೆ. ಈಗ ಅದ್ರದ್ದು ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ, ಅದು ಕಷಾಯ ರಸ, ಅಂದ್ರೆ ಅದು ಕಹಿ ಮತ್ತು ಕಷಾಯ ರಸ ಇರುತ್ತೆ ಅದರಲ್ಲಿ. ಮತ್ತೆ ಅದು ಲಘು ರೂಕ್ಷ ಗುಣ ಇರುತ್ತೆ. ಮತ್ತೆ ಅದು ಶೀತವೀರ್ಯ, ಕಟು ವಿಪಾಕ, ಇಷ್ಟು ಅದು ಗುಣಕರ್ಮಗಳಾಗಿದ್ರೆ, ಈ ಕಟು ವಿಪಾಕ, ಶೀತವೀರ್ಯ, ಕಷಾಯ, ತಿಕ್ತ ರಸಗಳಿರೋದ್ರಿಂದ ಅದು ಕಫ ಪಿತ್ತಹರ. ಹಂಗಾಗಿ ಎಲ್ಲಿ ಕಫ ಮತ್ತು ಪಿತ್ತ ಜಾಸ್ತಿ ಇರೋ ಡಿಸೀಸಸ್ ಇರುತ್ತೋ ಅಲ್ಲಿ ಮೇನ್ ಇದನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ದಾಹ, ಎಲ್ಲಿ ಪಿತ್ತ ಜಾಸ್ತಿ ಇರುತ್ತೆ, ದಾಹ ಅಂದ್ರೆ ಬರ್ನಿಂಗ್ ಸೆನ್ಸೇಷನ್, ಹೋಲ್ ಬಾಡಿ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಯಾವ ಡಿಸೀಸ್ ಅಲ್ಲಿ ಇರುತ್ತೆ, ಅಕಸ್ಮಾತ್ ನೋಡಿದ್ದೀರ ನ್ಯೂರೋಪತಿಲಿ ಎಲ್ಲಾ ಕಡೆ ಬರ್ನಿಂಗ್ ಸೆನ್ಸೇಷನ್ಸ್ ಇರುತ್ತೆ. ಅಂತಹ ಡಿಸೀಸಸ್ ಅಲ್ಲಿ ನ್ಯೂರೋಪತಿ ಯೂಶಲಿ ಡಯಾಬಿಟಿಕ್ ಪೇಷಂಟ್ಗೆ ನ್ಯೂರೋಪತಿ ಆಗಿರುತ್ತೆ. ಅಂತಹ ಪೇಷಂಟ್ ಅಲ್ಲಿ ಇದ್ರ ಕಷಾಯ ಪ್ರಿಪೇರ್ ಮಾಡಿ ಕೊಡೋದ್ರಿಂದ, ಡ್ರೈ ಡ್ರಗ್ದು ಪೌಡರ್ ಸಿಗುತ್ತೆ, ನೀವು ಎಲ್ಲಿಗೆ ಕುಟ್ಟಿ ಅದ್ರ ಕಲ್ಕ ಸೇವನೆ ಮಾಡ್ರೆ ಇದು ಕಂಪ್ಲೀಟ್ ಪ್ಲಾಂಟ್ ಯೂಸ್ಫುಲ್. ಲೈಕ್ ಲೀವ್ಸು, ರೂಟು ಎಲ್ಲವೂ ಯೂಸ್ಫುಲ್ ಆಗಿರೋದ್ರಿಂದ ಎಲ್ಲನೂ ಕೊಡಬಹುದು. ಇನ್ಯಾವ ಡಿಸೀಸ್ ಅಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಮೆನೋರೇಜಿಯಾ, ಮೆಟ್ರೋರೇಜಿಯಾ, ಅಂದ್ರೆ ಹೆವಿ ಬ್ಲೀಡ್ ಆಗ್ತಾ ಇದೆ ಅನ್ನೋ ಟೈಮಲ್ಲೂ ಸಹ ಇದು ಸ್ತಂಭನೀಯ ಕ್ಯಾರೆಕ್ಟರ್ ಇರೋದ್ರಿಂದ ಇಟ್ ವಿಲ್ ಸ್ಟಾಪ್ ದ ಬ್ಲೀಡಿಂಗ್. ಹೆವಿ ಬ್ಲೀಡಿಂಗ್ ನ ಸ್ಟಾಪ್ ಮಾಡುತ್ತೆ. ಹೆವಿ ಯುಟ್ರೈನ್ ಬ್ಲೀಡಿಂಗ್ ಇರುತ್ತೆ, ಹೆವಿ ಮೆನ್ಸ್ಟ್ರಿಯಲ್ ಫ್ಲೋ. ಇನ್ ಸಚ್ ಕಂಡೀಷನ್ ಲಜ್ಜಾಲು, ಅದೇ ಮುಟ್ಟಿದರ ಮುನಿ ಗಿಡದನ್ನ ಕೊಡಬಹುದು. ಮತ್ತೆ ನಮ್ಗೆ ತುಂಬಾ ಬೇಸೆಂಟ್ರಿ, ಇದು ಕ್ರಿಮಿಗ್ನ ಪ್ರಾಪರ್ಟಿನೂ ಇರೋದ್ರಿಂದ ಡಯೇರಿಯಾ, ಡಿಸೆಂಟ್ರಿ ಎರಡರಲ್ಲೂ ಸಹ ಇಟ್ ಕ್ಯಾನ್ ಬಿ ಗಿವನ್. ಇದ್ರಲ್ಲೂ ಅದ್ರ ಕಷಾಯ ಅಥವಾ ಸೆಣಸುರಸ ಯಾವ ತರನಾದ್ರೂ ಕೊಡಬಹುದು ಇದನ್ನ. ರೋಗಗಳಲ್ಲೂ ಅಂದ್ರೆ ಎಲ್ಲಾ ಯುಟ್ರಸ್ ಡಿಸೀಸಸ್ ಅಲ್ಲೂ ಇದು ತುಂಬಾ ಒಳ್ಳೆ ಗಿಡ, ಯೂಸ್ ಮಾಡಬಹುದು. ಮತ್ತೆ ಇನ್ನೆಲ್ಲಾದ್ರೂ ಕಫ ಪಿತ್ತ ಜಾಸ್ತಿ ಆಗಿ ದೇಹದಲ್ಲಿ ನಮ್ಮ ಗಾಯಗಳು ವಾಸಿ ಆಗ್ತಾ ಇಲ್ಲ, ಅನ್ಹೀಲಿಂಗ್ ವೂಂಡ್, ಅಂತಹ ಟೈಮಲ್ಲೂ ಸಹ ಇದ್ರ ಕಲ್ಕನ ಅಪ್ಲೈ ಮಾಡೋದ್ರಿಂದನೂ ಗಾಯ ಬೇಗ ವಾಸಿ ಆಗುತ್ತೆ. ಇಷ್ಟು ಲಜ್ಜಾಲು, ಮುಟ್ಟಿದರ ಮುನಿ, ಶೈ ಪ್ಲಾಂಟ್ ಉಪಯೋಗಗಳು. ಇಂತಹ ಔಷಧಿ ಗಿಡಗಳ ಬಗ್ಗೆ ಆಗಿರ್ಬೋದು, ಇಲ್ಲ ಆಯುರ್ವೇದಿಕ್ ಅದು ಯಾವ್ದಾದ್ರೂ ಆಯುರ್ವೇದಿಕ್ ಇನ್ಫಾರ್ಮೇಶನ್ಸ್ ನಿಮ್ಗೆ ಬೇಕಾಗಿದ್ದಲ್ಲಿ ನಮ್ಮ ಚಾನಲ್ ಪ್ಯೂರ್ ಆಯರ್ಗೆ ಸಬ್ಸ್ಕ್ರೈಬ್ ಮಾಡಿ.